ಕತೆ ನಾನ್ ಮಾಡಿಸ್ದೆ, ಟೈಟಲ್ ನಾನ್ ಕೊಟ್ಟೆ. ಅಯ್ಯೋ ಅಂದ್ರೆ ಕತೆ ಕೊಟ್ಟಿದ್ದೆ ನಾವು ಈಗ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು. ಭಗವಂತ ಯಾಕಂದ್ರೆ ಇದೇ ಸರಿ ಇದೇ ತರ ಒಂದ್ ಕಡೆಗೆ ಸಿಕ್ಕಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿರಾದ್ರೆ ನಾವ್ ಏನ್ ಹೇಳೋಣ? ಈಗ ಈ ಕತೆ ಇಂಥ ಒಳ್ಳೆ ಕತೆ ಯಾಕೆ ಬರ್ತಿದ್ದೆ ನೀನ್ ಮಾಡಿಸ್ತಾನೆ, ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನ್ ಜಡ್ಜ್ಮೆಂಟ್ ಅಷ್ಟು ಚೆನ್ನಾಗಿದೆ, ಗುಡ್ ಮಾಡ್ಬೋದಾಗಿತ್ತಲ್ಲ. ಟೈಟಲ್ ನಾನು ಕೊಟ್ಟೆ, ಟೈಟಲ್ ಇಟ್ಟಿದ್ದೆ ನಾನು. ಅದಕ್ಕೊಂದು ಕ್ಲಾರಿಫಿಕೇಶನ್ ಇದೆ. ಆ ಟೈಟಲ್ ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ? ಫಸ್ಟ್ ನಮ್ಮ ಬ್ಯಾನರ್ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ, ಬಟ್ ನನ್ನ ಬ್ಯಾನರ್ ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾವು ಹೇಳ್ತಿದ್ವಿ. ಆಯ್ತು, ಅಲ್ಲೂ ನಮ್ಮ ಬ್ಯಾನರ್ ಇಂದ ಇದೆ, ರಿಜಿಸ್ಟರ್ ಮಾಡ್ಸೋ ಅಂತ ಅಲ್ಲೇ ಹೇಳಿದ್ವಿ. ಟೈಟಲ್ ಕೊಟ್ಟಿದ್ದೀವಿ. ಯಾಕಪ್ಪ ಬಂದು ಬಂದು ನಮ್ ಕೈಲೇ ಯಾಕೆ ಮುಗಿಸ್ಕತ್ತೀರ? ಮುಗಿಸ್ಕೋಬೇಡ, ಎಲ್ಲ ಚೆನ್ನಾಗಿದೆ, ಅಲ್ಲೇ ತಪ್ಪದು. ಅದಷ್ಟೇ ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ ಅಷ್ಟೇ ನೀಡಿದಿಲ್ಲ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬದುಕು ಇನ್ನೊಬ್ಬರಿಗೆ ಮಾದರಿ. ಆದ್ರೆ ದರ್ಶನ್ ಅವರು ಸಾರ್ವಜನಿಕವಾಗಿ ಹೇಳೋ ಮಾತಿನ ಬಗ್ಗೆ ಒಂದಿಷ್ಟು ವಿವಾದ ಆಯಿತು. ದರ್ಶನ್ ಅವರು ಸಾರ್ವಜನಿಕವಾಗಿ ಹೇಳಿರುವಂತ ಈ ಒಂದು ಹೇಳಿಕೆ ಎಷ್ಟು ಸರಿ? ಒಬ್ಬ ಸ್ಟಾರ್ ನಟ ಸಾರ್ವಜನಿಕವಾಗಿ ಹೇಳುವಂತಹ ಒಂದು ಪದ ಸಾಕಷ್ಟು ಬಾರಿ ಯೋಚನೆ ಮಾಡಬೇಕು. ಬಳಸೋ ಪದ 100 ಸಾರಿ ಯೋಚನೆ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ವಿಚಾರದ ಬಗ್ಗೆ ಮಾತನಾಡೋಣ ಅಂತ ಬಂದಿರುವಂಥದ್ದು. ನಿಮ್ಗೆಲ್ರಿಗೂ ಗೊತ್ತೇ ಇರೋ ಥರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದರೆ ಸಾಕಷ್ಟು ಜನ ಅಭಿಮಾನಿಗಳಿಗೆ ಒಂದು ದೇವರ ಸಮಾನವಾಗಿ ನಾವು ಅವರನ್ನು ನೋಡ್ತೀವಿ. ಅವರನ್ನು ಇಷ್ಟಪಡುವಂತಹ ಫ್ಯಾನ್ಸ್ ಸಾಕಷ್ಟು ಜನ ಇದ್ದಾರೆ, ದೊಡ್ಡ ಬಳಗವೇ ಇದೆ. ಖಂಡಿತವಾಗ್ಲೂ ದೊಡ್ಡ ಖುಷಿಯ ವಿಚಾರ, ಹೆಮ್ಮೆಯ ವಿಚಾರ. ಯಾಕಂದರೆ ಇವಾಗ ಪ್ರೆಸೆಂಟಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ಬಿಟ್ಟರೆ ಬೇರೆ ಯಾರಿಗೂ ಅಷ್ಟು ಫ್ಯಾನ್ಸ್ ಇಲ್ಲ. ಅಂದರೆ ಅಷ್ಟೊಂದು ಅವರನ್ನು ಇಷ್ಟಪಡುವಂತಹ ಜನ ಇದ್ದಾರೆ, ಅಂತಹ ಸ್ಟಾರ್ ನಟ ಅವರು. ಹೀಗೆ ಕೆಲವೊಂದು ವಾರಗಳ ಹಿಂದೆ ಇವರ ಒಂದು ವಿಚಾರವಾಗಿ ಒಂದು ಚಿಕ್ಕ ವಿವಾದ ಆಯಿತು. ಒಂದು ಚಿಕ್ಕ ಒಂದಿಷ್ಟು ಜಗಳ ಆಯಿತು, ಅಥವಾ ಮಾತಿನಲ್ಲಿ ಒಂದಿಷ್ಟು ವಾಗ್ವಾದಗಳಿರ್ಬೋದು ನಡೆಯಿತು. ಅದರ ವಿರುದ್ಧವಾಗಿ ಜನ ಒಂದಿಷ್ಟು ಮಾತನಾಡಿದರು. ಅವೆಲ್ಲವನ್ನು ಒಂದಿಷ್ಟು ಹೇಳೋಣ ಅಂತ ನಾನಿವತ್ತು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಸೊ ನಿಜ ಹೇಳಬೇಕು ಅಂತ ಅಂದರೆ ನನಗೆ ಕೂಡ ದರ್ಶನ್ ಸರ್ ಅಂದರೆ ತುಂಬಾ ಇಷ್ಟ. ಅವರ ಮೇಲೆ ತುಂಬ ಅಭಿಮಾನ ಇದೆ, ಗೌರವ ಇದೆ. ಎಸ್, ಅದು ನನ್ನಂತೆ ಸಾಕಷ್ಟು ಜನ ಇದ್ದಾರೆ. ಅದನ್ನೇ ಈ ಒಂದು ವಿಚಾರದ ಬಗ್ಗೆ ಅಂದರೆ ಅವರ ಬಗ್ಗೆ ಇವತ್ತು ಒಂದು ವಿಡಿಯೋವನ್ನು ಮಾಡಬೇಕು ಅಂತ ನಾವು ಬಂದಿರುವಂಥ ಒಂದು ವಿಚಾರ ಏನಪ್ಪ ಅಂತ ಅಂದರೆ, ಈ ಹಿಂದೆ ಅವರು ಶ್ರೀರಂಗಪಟ್ಟಣದಲ್ಲಿ ಒಂದು ಸ್ಟೇಜಲ್ಲಿ, ವೇದಿಕೆಯಲ್ಲಿ ಒಂದು ವಿಚಾರವನ್ನು ಅವರು ಹೇಳಿದರು. ಅಂದರೆ ಅದು ಹೆಣ್ಮಕ್ಳಿಗೆ ತುಂಬಾ ಮನಸ್ಸಿಗೆ ಬೇಜಾರಾಗಿರುವಂಥದ್ದು. ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ. ಅಂದರೆ ಇವತ್ತೊಬ್ಬಳು ಬರ್ತಾಳೆ, ನಾಳೆ ಒಬ್ಬಳು ಹೋಗ್ತಾಳೆ ಅನ್ನುವಂಥದ್ದು. ಇವತ್ತು ಹೋಗ್ತಾಳೆ, ನಾಳೆ ಒಬ್ಬಳು ಬರ್ತಾಳೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಅವರು ವೇದಿಕೆಯಲ್ಲಿ. ಅದು ಹೆಣ್ಮಕ್ಳಿಗೆ ಹೆಂಗಾಗಿ ಬಿಟ್ಟಿದೆ ಅಂತ ಅಂದರೆ, ಮಹಿಳೆಯರಿಗೆ ಒಂದು ನೋವಾಗಿಬಿಟ್ಟಿದೆ, ಮನಸ್ಸಿಗೆ ತುಂಬ ತಗೊಂಡಿರುವಂಥದ್ದು. ನೋಡಿರ್ತೀವಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ. ಅವರ ಆ ಮಾತಿನ ಹಿಂದೆ ಅಂದರೆ ಯಾಕೆ ಹೇಳಿದ್ದಾರೆ ಆ ಮಾತನ್ನು ಅಂತ ಇಷ್ಟು ಮಹಿಳೆಯರು ಅಂದರೆ ಒಂದಿಷ್ಟು ಮಾತನಾಡಿದರು, ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮುಖ್ಯವಾಗಿ ಗೌಡ್ತಿಯರ ಒಂದು ಸೇನೆ ಅನ್ನುವಂಥ ಒಂದು ಟೀಮ್ ಏನಿದೆ, ಅಲ್ಲಿ ಒಂದಿಷ್ಟು ಮಹಿಳೆಯರ ಗುಂಪು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದರು, ಈ ಥರ ಮಾತಾಡಿದ್ದು ತಪ್ಪು, ಅವರು ಇಂಥ ದೊಡ್ಡ ವೇದಿಕೆಯಲ್ಲಿ ಅಂಥ ದೊಡ್ಡ ಸ್ಟಾರ್ ಆ ಥರ ಮಾತುಗಳನ್ನು ಆಡಬಾರ್ದಿತ್ತು ಅಂತ ಹೇಳಿದರು. ಗೊತ್ತಿಲ್ಲ ಇದು ಅವರು ಆ ಮಾತನ್ನು ಯಾಕೆ ಅಲ್ಲಿ ಹೇಳಿದರು ಅನ್ನುವಂಥದ್ದು. ಯಾಕಂದರೆ ಆ ವೇದಿಕೆಯಲ್ಲಿ ದಿಗ್ಗಜರಿದ್ದರು, ದೊಡ್ಡ ರಾಜಕಾರಣಿಗಳಿದ್ದರು, ಸುಮಲತಾ ಮೇಡಮ್ ಇದ್ದರು, ಒಂದಿಷ್ಟು ಜನ ದೊಡ್ಡ ವ್ಯಕ್ತಿಗಳಿದ್ರು. ಅಂತಹ ಸಂದರ್ಭದಲ್ಲಿ ಅವರು ಆ ಮಾತನ್ನು ಆಡಬಾರ್ದಿತ್ತು ಅನ್ನುವಂಥದ್ದು ಅಂತ ಹೇಳ್ತಾ ಇದ್ರು. ಮಹಿಳೆಯರು ಯಾರಿದ್ದಾರೆ ಅವರೊಂದಿಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಗೌಡ್ತಿಯರ ಸೇನೆ ಅನ್ನುವಂಥವ್ರು ಅವರು ಹೇಳಿದ್ದಾರೆ, ಇದನ್ನು ನಾವು ಬಿಡಲ್ಲ, ಅಂದರೆ ನಾವು ಇದನ್ನು ಮಹಿಳಾ ಆಯೋಗಕ್ಕೆ ತಗೊಂಡೋಗ್ತೀವಿ, ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಅವ್ರು ಕ್ಷಮೆ ಕೇಳಬೇಕು ಅಥವಾ ಅದಕ್ಕೆ ಬೇಕಾದಂತಹ ಕ್ರಮವನ್ನು ಅಲ್ಲಿ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ. ಅದು ನಿಮಗೆ ಖಂಡಿತವಾಗ್ಲೂ ಗೊತ್ತೇ ಇರುತ್ತೆ. ಅಂದರೆ
ಒಂದೇ ಒಂದು ಮಾತು, ದರ್ಶನ್ ಸರ್ ಅವರ ಆಡಿರೋ ಒಂದೇ ಒಂದು ಮಾತು ಎಷ್ಟೊಂದು ದೊಡ್ಡ ವಿವಾದವನ್ನೇ ಕ್ರಿಯೇಟ್ ಮಾಡಿತು ಅನ್ನುವಂಥದ್ದು. ಈ ಹಿಂದೆ ಉಮಾಪತಿ ಸರ್ ಅವ್ರ ಜೊತೆ ದರ್ಶನ್ ಸರ್ ಅವರು ಇಬ್ಬರ ವಿಚಾರದಲ್ಲಿ ಕೂಡ ಒಂದು ವಿಚಾರ ಕೂಡ ಸುದ್ದಿ ಆಗಿತ್ತು. ತಗಡು ಅಂತ ಹೇಳಿದರು. ಅಂದರೆ ಅದು ಒಂದಿಷ್ಟು ಜಗಳಕ್ಕೆ ಕೂಡ ಕಾರಣ ಆಯಿತು, ಮನಸ್ತಾಪ. ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಏನಾಗಿಲ್ಲ, ಬಟ್ ಅದನ್ನು ಉಮಾಪತಿ ಅವರು ಒಂದು ಸಾಮಾನ್ಯವಾಗಿ ಏನು ತುಂಬ ಸೀರಿಯಸ್ ಆಗಿ ಏನು ತಗೊಳ್ಳಿಲ್ಲ. ತಾನೇನು ಹೇಳಬೇಕು ಅದನ್ನು ಹೇಳಿಬಿಟ್ಟಿದ್ದಾರೆ ಅವರು. ಸೊ ಹಾಗಾಗಿ ಅಂದರೆ ಇಂಥ ವಿಚಾರಗಳನ್ನು ಯಾರು ತುಂಬಾ ಆಕ್ರೋಶದಿಂದ ಹೇಳ್ತಾರೆ, ಯಾಕೆ ಇದು ಈ ಥರ ದೊಡ್ಡ ವಿವಾದ ಆಗ್ತಾ ಇದೆ ಇಂಥ ವಿಚಾರ ಅನ್ನುವಂಥದ್ದು, ಚಿಕ್ಕ ಪುಟ್ಟ ವಿಚಾರ ದೊಡ್ಡ ವಿಷಯ ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂದರೆ ದರ್ಶನ್ ಅವರ ಮಾತುಗಳೇ ಹಂಗಿರುತ್ತೆ, ಎಲ್ಲರಿಗೂ ಗೊತ್ತೇ ಇದೆ. ಅಂದರೆ ಡೈರೆಕ್ಟಾಗಿ ಮಾತಾಡ್ತಾರೆ, ಅದು ಇನ್ನೊಬ್ಬರಿಗೆ ನೋವು ತರೋ ಥರನೂ ಇರುತ್ತೆ ಅನ್ನುವಂಥದ್ದು. ಯಾವುದನ್ನು ಅಂದರೆ ಅಂಥ ಪರಿಶುದ್ಧ ಮನಸ್ಸಿನಿಂದ ಅವರು ಮಾತಾಡ್ತಾರೆ, ಆದರೆ ಜನಗಳಿಗೆ ಅದು ಇಷ್ಟ ಆಗಲ್ಲ ಅನ್ನುವಂಥದ್ದು. ಅದನ್ನು ಸ್ಪೆಷಲಾಗಿ ಮಹಿಳೆಯರಿಗೆ ಅದು ತುಂಬ ನೋವಾಯಿತು. ಅವರು ಹೇಳಿರುವಂಥ, ಅಂದರೆ ಮಹಿಳೆಯರನ್ನು ಯಾವ ರೀತಿ ನೋಡ್ತಾರೆ ಅನ್ನುವಂಥ ವಿಚಾರವನ್ನು ಅವರು ಹೇಳಿದರು. ಏನು ಸಿನಿಮಾದಲ್ಲಿ ಮಾತ್ರ ಹೆಣ್ಮಕ್ಳಿಗೆ ಗೌರವ ಕೊಡೋದು, ಮಹಿಳೆಯರಿಗೆ ಗೌರವ ಕೊಡೋದು, ಅದರ ಹಿಂದೆ ಏನಿಲ್ವಾ ಅಂತ. ಅಂದರೆ ಅವರ ವೈಫ್ನ ವಿಚಾರವಾಗಿ ಕೂಡ ಒಂದಿಷ್ಟು ವಿಚಾರವನ್ನು ಆ ಒಂದು ಗೌಡ್ತಿಯರ ಸೇನೆಯ ಮಹಿಳೆಯರು ಹೇಳಿರುವಂಥದ್ದು. ಮತ್ತು ಅವರನ್ನು ಪ್ರೀತಿಸುವಂತಹ ಅವರ ಅಭಿಮಾನಿಗಳು ಕೂಡ ಅವ್ರ ಥರನೇ ಇದ್ದಾರೆ ಅಂತ ಅವರು ಹೇಳಿದ್ದಾರೆ, ಆ ಒಂದು ಟೀಮ್ನ ಮಹಿಳೆಯರು. ಅಂದರೆ ಕೆಲವೊಬ್ಬರು ಏನು ಹೇಳ್ತಾರೆ ಅಂತ ಅಂದರೆ, ಆ ಗೌಡ್ತಿಯರ ಸೇನೆಯನ್ನು ಉಮಾಪತಿ ಅವರೇ ಅವ್ರ ಕಡೆಯವರೇ ಅವ್ರ ಮೂಲಕ ಹೇಳಿಸಿದ್ದಾರೆ ಈ ಥರ ವಿಚಾರಗಳನ್ನು ಅನ್ನುವಂಥದ್ದು. ಈ ಒಂದು ವಿವಾದ ಕ್ರಿಯೇಟ್ ಆಗಬೇಕು ಅನ್ನುವಂಥದ್ದನ್ನು ಅವ್ರ ಮೂಲಕ ಉಮಾಪತಿಯವರು ಮಹಿಳೆಯರ ಮೂಲಕ ಹೇಳಿಸಿದ್ದಾರೆ ಅನ್ನುವಂಥ ವಿಚಾರ ಕೂಡ ಒಂದಿಷ್ಟು ಸುದ್ದಿ ಆಗಿರುವಂಥದ್ದು. ಸೊ ಅಂದರೆ ದರ್ಶನ್ ಅವರನ್ನು ನಾವು ಚಿಕ್ಕ ವಯಸ್ಸಿಂದನೇ ನಾವು ಅವರ ಸಿನಿಮಾ ನೋಡಿಯೇ ಬೆಳೆದವರು. ಹಾಗೆ ನಮ್ಮ ಥರನೇ ಸಾಕಷ್ಟು ಜನ ಇದ್ದಾರೆ ಅವರ ಸಿನಿಮಾಗಳನ್ನು ನೋಡಿ ಬೆಳೆದವರು. ಕೆಲವೊಂದು ಸಲ ಅನಿಸುತ್ತೆ, ಕೆಲವೊಂದು ಪದಗಳನ್ನು ಅವರು ಹೇಳುವಾಗ ಒಂದಿಷ್ಟು ಗಮನ ಹರಿಸಿ ಯೋಚನೆ ಮಾಡ್ಕೊಂಡು ಹೇಳಬೇಕಿತ್ತು ಅಂತ. ಯಾಕಂದರೆ ಸಾರ್ವಜನಿಕವಾಗಿ ಮಾತನಾಡುವಾಗ, ಅಥವಾ ಅಷ್ಟು ಜನ ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ ವೇದಿಕೆಯಲ್ಲಿರ್ಬೋದು, ಅಥವಾ ಒಂದಿಷ್ಟು ಜನ ಅವರನ್ನು ಫಾಲೋ ಮಾಡೋರು ಇರ್ತಾರೆ. ದರ್ಶನ್ ಸರ್ ಅಂದರೆ ತುಂಬ ಸಖತ್ ಇಷ್ಟಪಡ್ತಾರೆ, ಅವರನ್ನು ದೇವ್ರ ಥರ ನೋಡುವಂತಹ ಅವರ ಅಭಿಮಾನಿಗಳಿದ್ದಾರೆ, ಯೂತ್ಸ್ ಇದ್ದಾರೆ, ಯೂತ್ಸ್ ಅವರನ್ನು ಫಾಲೋ ಮಾಡ್ತಾ ಇರುವವರು ಸಾಕಷ್ಟು ಜನ ಇದ್ದಾರೆ. ಬೆರಳೆಣಿಕೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪು, ಯಾಕಂದರೆ ಅವ್ರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇರುವಂಥದ್ದು. ಅವರು ಕೂಡ ಅವ್ರ ಥರನೇ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅವ್ರ ಥರನೇ ಒಂದು ಯೋಚನೆ ಮಾಡುವಂತಹ ಅವರ ಫ್ಯಾನ್ಸ್ ಇದ್ದಾರೆ ಅಂತ ಆ ಮಹಿಳೆಯರು ಹೇಳಿರುವಂಥದ್ದು. ಇವೆಲ್ಲ ನೋಡಿದಾಗ ಅನಿಸುತ್ತೆ, ಯಾಕಪ್ಪ ಇಂದೊಂದು ವಿಚಾರ, ದರ್ಶನ್ ಅವರ ವಿಚಾರವನ್ನೇ ಯಾಕೆ ಕಾಂಟ್ರವರ್ಸಿ ಮಾಡ್ತಿದ್ದಾರೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕೆ ಬೇರೆ ಯಾರು ಸ್ಟಾರ್ಸ್ಗಳು ಏನೇನು ಮಾತಾಡಿರ್ತಾರೆ ಅವ್ರದ್ದು ಎಲ್ಲ ಬರಲ್ವಾ, ಬೆಳಕಿಗೆ ಬರಲ್ವಾ, ಇವ್ರದ್ದು ಮಾತ್ರ ಯಾಕೆ ಬೆಳಕಿಗೆ ಬರುತ್ತೆ ಅನ್ನುವಂಥದ್ದು. ದರ್ಶನ್ ಸರ್ ಅವರದ್ದೇ ಇತ್ತೀಚೆಗೆ ನೀವು ಗಮನಿಸಿರ್ಬೋದು, ಇತ್ತೀಚೆಗೆ ಮಾತ್ರ ಅಲ್ಲ, ಕೆಲವೊಂದು ಟೈಮ್ ಹಿಂದೆನೂ ನೀವು ಗಮನಿಸಿರ್ಬೋದು, ದರ್ಶನ್ ಸರ್ ಅವ್ರದ್ದು ವಿಚಾರ ಏನು ಬಂದ್ರೂ ಕೂಡ ಅದು ಕೆಲವೊಂದು ಸಲ ಕಾಂಟ್ರವರ್ಸಿ ಆಗುತ್ತೆ, ಒಂದಿಷ್ಟು ವಿವಾದ ಕ್ರಿಯೇಟ್ ಆಗುತ್ತೆ. ಅವರ ಅಭಿಮಾನಿಗಳು ಅವರನ್ನು ತುಂಬ ಪ್ರೀತಿಸ್ತಾರೆ. ಅಷ್ಟು ಪ್ರೀತಿಸುವಂತಹ ಅಭಿಮಾನಿಗಳಿರುವಾಗ ಇವರಿಗೆ ಅಂದರೆ ಅವರು ಅದನ್ನು ಕೆಲವೊಂದು ಸಲ ಈ ಥರ ವಿಚಾರಗಳು ಸಮಾಜದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ಕೂಡ ಕ್ರಿಯೇಟ್ ಮಾಡ್ತವೆ ಅನ್ನುವಂಥದ್ದು. ಸೊ ಹಾಗಾಗಿ ಇದು ಒಂದು ಮಹಿಳೆಗೆ ಅವರು ಕೊಡುವಂತಹ ಗೌರವನ ಅಂತ ಮಹಿಳೆಯರು ಅಲ್ಲಿ ಹೇಳಿದ್ದಾರೆ, ಆ ಒಂದು ಗೌಡ್ತಿಯರ ಸೇನೆಯವರು. ಸೊ ಹಾಗೆಯೇ ಮಹಿಳಾ ಆಯೋಗದ ಅವರು ನಾಗಲಕ್ಷ್ಮಿ ಮೇಡಮ್ ಕೂಡ ಅವರು ಕೂಡ ಹೇಳಿರುವಂಥದ್ದು, ಇದಕ್ಕೆ ಒಂದು ಕ್ರಮವನ್ನು ಕೈಗೊಳ್ತೇವೆ ನಾವು, ಈ ಥರ ಹೇಳಬಾರ್ದು, ಅವರು ಸಾರ್ವಜನಿಕವಾಗಿ ಈ ಥರ ಹೇಳಬಾರ್ದು, ಮಹಿಳೆಯರಿಗೆ ಗೌರವ ಕೊಡಬೇಕು. ಗೌರವ ಅನ್ನುವಂಥದ್ದು ಯಾವತ್ತೂ ಕೂಡ ಮಹಿಳೆಯನ್ನಂತ ಬಂದಾಗ ಸಿನಿಮಾದಲ್ಲಿ ಮಾತ್ರ ಅಲ್ಲ, ನಾರ್ಮಲ್ ಲೈಫಲ್ಲೂ ಕೂಡ ಅವರು ಗೌರವ ಕೊಡಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ. ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ವಿಚಾರ ಕ್ರಮವನ್ನು ತಗೊಳ್ತಾರೆ, ಜೊತೆಗೆ ಈ ಒಂದು ವಿಚಾರ ಹೇಗೆ ತಿರುವು ಪಡ್ಕೊಳ್ತಾರೆ ಅನ್ನೋದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಹಾಗೆಯೇ ದರ್ಶನ್ ಸರ್ ಅವರ ಕಾಟೇರ ಸಿನಿಮಾ, ಅದೇ ಟೈಟಲ್ ಕಾಂಟ್ರವರ್ಸಿ ಶುರುವಾಗಿದೆ ಇಲ್ಲಿಂದ. ಸೊ ಟೈಟಲ್ನ ವಿಚಾರವಾಗಿ ಒಂದಿಷ್ಟು ಕಾಂಟ್ರವರ್ಸಿ ಆಯಿತು, ಅಂದರೆ ಉಮಾಪತಿ ಸರ್ ಮತ್ತು ದರ್ಶನ್ ಸರ್ ಅವರ ಮಧ್ಯದಲ್ಲಿ.
ಇದೇನೆ ಮುಖ್ಯವಾಗಿ ಕಾರಣನೇ ಇದೆ. ಇಲ್ಲಿಂದ ಶುರುವಾಗಿದ್ದು ಒಂದಲ್ಲ ಕ್ರಿಯೇಟ್ ಆಗ್ತಾ ಇದೆ, ಶುರು ಆಗ್ತಾನೇ ಇದೆ. ಸೊ ಹಾಗಾಗಿ ಇವರ ಅಭಿಮಾನಿಗಳಿಗೆ ಕೊಂಚ ಬೇಸರ ತಂದಿದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಆದ್ರೂ ಕೂಡ ಅದೆಷ್ಟಾದ್ರೂ ಕೂಡ ದರ್ಶನ್ ಸರ್ ಅವರು ವರ್ಷಕ್ಕೆ ಒಂದು ಅದ್ಧೂರಿಯಾದಂತಹ ಸಿನಿಮಾವನ್ನು ಕೊಡ್ತಾರೆ. ಅದು ತುಂಬಾ ಖುಷಿ ಅನಿಸುತ್ತೆ. ಯಾಕಂದರೆ ನೋಡಿ, ಕಳೆದ ವರ್ಷ ಎಂಡಲ್ಲಿ ಕಾಟೇರ ಸಿನಿಮಾ ಕೊಟ್ಟರು ನಮಗೆ. ಎಷ್ಟು ಅದ್ಭುತವಾದಂತಹ ಸಿನಿಮಾ ಅಂತ ಅಂದರೆ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಅಂತಹ ಮೂವಿ ದರ್ಶನ್ ಸರ್ ಅವರಿಗೆ ಸಖತ್ ಹೇಳಿ ಮಾಡಿಸಿರುವಂಥದ್ದು. ಜೊತೆಗೆ ಅವರ ಆ್ಯಕ್ಟಿಂಗ್ ಅಂತೂ ಅದನ್ನು ಹೇಳೋದೇ ಬೇಡ. ಯಾಕಂದರೆ ಅಷ್ಟು ನ್ಯಾಚುರಲಾಗಿ ಅಷ್ಟು ಚೆನ್ನಾಗಿ ಅವರ ಆ್ಯಕ್ಟಿಂಗ್ ಎಲ್ಲರೂ ಇಷ್ಟ ಆಗುತ್ತೆ. ಎಲ್ಲರಿಗೂ ಕೂಡ ಫಿದಾ ಆಗ್ತೀವಿ ನಾವು. ಹಾಗೆಯೇ ಅದೊಂಥರ ಭರ್ಜರಿ ಊಟ ಅಂತಲೇ ಹೇಳ್ಬೋದು ನಮ್ಮ ಅಭಿಮಾನಿಗಳಿಗೆ ದರ್ಶನ್ ಸರ್ ಅವರ ಕಡೆಯಿಂದ ವರ್ಷದ ಕಡೆಯಲ್ಲಿ. ಹಾಗೆಯೇ ಅದೇ ಈ ಕಾಟೇರ ಅದಾದಮೇಲೆ ನೆಕ್ಸ್ಟ್ ಇನ್ನೂ ಕೂಡ ಒಂದಿಷ್ಟು ಸಿನಿಮಾಗಳು ಅವ್ರದ್ದು ರಿಲೀಸ್ ಆಗಲಿಕ್ಕೆ ಇರುವಂಥದ್ದು, ರೆಡಿ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಇಂತಹ ದೊಡ್ಡ ಸ್ಟಾರ್ ನಟ ಮಾತನಾಡಬೇಕು ಅಂತ ಬಂದಾಗ, ಅಂದರೆ ವೇದಿಕೆಗಳಲ್ಲಿರ್ಬೋದು ಅಥವಾ 4-5 ಜನರ ಎದುರು ಮಾತಾಡಬೇಕು ಅಂತ ಬಂದಾಗ ಒಂದಿಷ್ಟು ಯೋಚನೆ ಮಾಡಿಕೊಂಡು ಮಾತನಾಡಬೇಕು ಅಂತಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಕೆಲವೊಂದು ಕಡೆ ಏನು ಹೇಳಿರುವಂಥದ್ದು ನೋಡ್ತಿರ್ಬೋದು. ಕೆಲವೊಂದು ವಿಡಿಯೋಗಳಲ್ಲಿ ನೀವು ಕಮೆಂಟ್ಗಳನ್ನು ಕೂಡ ನೋಡಿರ್ಬೋದು. ಆದರೆ ಜಾಸ್ತಿಯಾಗಿ ಡಿಬಾಸ್ ಅಂದರೆ ಇಷ್ಟಪಡೋರೇ ಇರುವಂಥವರು. ಯಾಕಂದರೆ ಅವರ ಫ್ಯಾಮಿಲಿ ಅವರಿರ್ಬೋದು, ಅವರ ತಂದೆಯವರು ಇರ್ಬೋದು, ಹಾಗೆಯೇ ಅವರನ್ನೆಲ್ಲ ಇಷ್ಟಪಡುವಂತಹ ಫ್ಯಾನ್ಸ್ ಅಲ್ಲಿಂದ ಇಲ್ಲಿ ತನಕ ಅವರನ್ನು ದೇವ್ರ ಥರ ಪೂಜೆ ಮಾಡ್ಕೊಂಡು ಬಂದಿರುವಂಥದ್ದು. ಇದನ್ನೆಲ್ಲ ನೋಡಿದಾಗ ದರ್ಶನ್ ಸರ್ ಅವರ ಬದುಕು ನಿಜಕ್ಕೂ ಮಾದರಿ ಅಂತ ಅನಿಸುತ್ತೆ. ಸಾಕಷ್ಟು ಕಲಾವಿದರನ್ನು ಅವರು ಪೋಷಿಸಿದ್ದಾರೆ, ಬೆಳೆಸಿದ್ದಾರೆ, ಚಿತ್ರರಂಗಕ್ಕೆ ಅವರನ್ನು ಪರಿಚಯ ಮಾಡಿದ್ದಾರೆ. ಹಾಗೆಯೇ ಅವರು ಯಾವುದೇ ಹೊಸ ಕಲಾವಿದರನ್ನು ಅವರು ಏನು ಪ್ರೋತ್ಸಾಹ ಮಾಡ್ತಾರೆ. ಅಂದರೆ ಯಾವುದೇ ರೀತಿಯಾಗಿ ಅವರಿಗೆ ಏನು ಕಷ್ಟ ಆಗ್ಬೋದು ಅಥವಾ ಸಿನಿಮಾದಲ್ಲಿ ನೀನು ಬೆಳಿಬೇಕು ಅಂತ ಅವರು ಬೆನ್ನು ತಟ್ತಾರೆ. ಅಂತಹ ದೊಡ್ಡ ನಾಯಕ ನಟ ಅಂತ ಹೇಳಿದರೆ ಖಂಡಿತವಾಗ್ಲೂ ತಪ್ಪಾಗಲಾರದು. ಸೊ ದರ್ಶನ್ ಸರ್ ಅವರ ಈ ಥರದ ಕಾಂಟ್ರವರ್ಸಿಗಳ ಬಗ್ಗೆ ನಿಮ್ಗೇನು ಅನಿಸುತ್ತೆ? ಅವರ ಕಾಂಟ್ರವರ್ಸಿಗಳಿಗೆ ಅದನ್ನೆಲ್ಲ ನೋಡುವಾಗ ಕೇಳುವಾಗ ನಿಮಗೆ ಯಾವ ಥರ ಅನಿಸುತ್ತೆ? ನೀವು ಅವರ ಫ್ಯಾನಾ? ಅದು ಅವೆಲ್ಲವನ್ನು ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.